ನಾವು ಏನಂತೀನಿ, ಎಲ್ಲ ಜಾತ್ರೆಗಳೆಲ್ಲ ಮಾಡ್ತಾ ಇದ್ದಾರ. ಸಾವಿರಾರು ಭಕ್ತರು ಬರ್ತಾರ, ಏನು ಸಾವಿರಾರು ಜನರು ಬರ್ತಾರೆ కదా. ಅವ್ರಿಗೆ ಜ್ಞಾನ ಕೊಡಿಸಿ ಕಲಿಸ್ಬೇಕು ಧರ್ಮದ. మరి ಜಾತ್ರೆ ಮಾಡಿದ ಉದ್ದೇಶ ಜನರನ್ನು ಪರಿಣಾಮ ತರಬೇಕದ. ತರಿಸಿಲ್ಲ అంటే ಆ ಜಾತ್ರೆ ಬಗ್ಗೆ ಏನು ಉಪಯೋಗ అని ಅಂದಿದೆ ಅಷ್ಟೇ. ಇಂಕೇನು ಸ್ವಲ್ಪ ತಿಳ್ಕೊಂಡು ಎಲ್ಲರೂ ಬಂದವ್ರಿಗೆ ಮಾಡ್ತಾರದು ಸುಮ್ಮನೆ ಹೇಳ್ತಾರೆ. ವಿಡಿಯೋ ಎಲ್ಲಿ ನಮ್ಮ ವಿಡಿಯೋನ ನಾವು ಹಂಗೆ ಅಂದಿಲ್ಲ. ಜಾತ್ರೆ ಮಾಡ್ತಾರ, ಸಾವಿರಾರು ಜನರು ಹೋಗ್ತಾರ. ಒಬ್ಬರು ಕನ್ನ ಕೂಡ ಒಂದು ಜ್ಞಾನ ಕೊಡಬೇಕದ. ಧರ್ಮ మరి ದೇವಸ್ಥಾನದಾಗ ಜಾತ್ರೆ ಮಾಡಿಂಟು ಉಪಯೋಗ ಏನು అని ಅಂತೀನಿ. ಅದು ದೇವಸ್ಥಾನಕ್ಕೆ ಯಾಕೆ ಹೋಗ್ತೀರಿ? ದೇವಸ್ಥಾನದಾಗ ಆ ಜ್ಞಾನ ಕೊಡಬೇಕು, ಪ್ರತಿಯೊಂದನ್ನು ಜ್ಞಾನಕ್ಕೆ ತರಬೇಕು. ಇವತ್ತು ನಾಳೆಗೆ ಎಲ್ಲ ಕಡೆ ಕುಡಿಯೋದು ತಿನ್ನೋದು ಹೆಚ್ಚಾಗ್ಯದ. ಈಗ ಜೀವಹಿಂಸೆ ಹಿಂಗಾಗ್ತಿ. ಈ ಭೂಮಿ ಮುಳುಗಿ ಹೋಗೋ ಸಮಯ ಬಂದಾಗ ಚಾರಾಣಿ ಉಳಿತದ, ಬಾರಣ ಹೋಗ್ತದಾನೆ ಅಮ್ಮವ್ರು ಅಂದಾರ. ಅವ್ರ ಧರ್ಮ ಏನು ಅಮ್ಮವ್ರಿಗೆ ಕೂಡ ಏನಂದಾರ, ದೇವಸ್ಥಾನಕ್ಕೆ ಬಂದಾಗ ಬ್ರಾಹ್ಮಣರೆಲ್ಲ ಅವ್ರಿಗೆ ಹೇಳಬೇಕು, ಅವ್ರ ಮಾಟ ಕೇಳ್ತಾರ, ಜ್ಞಾನ ಹೇಳಬೇಕಂತ ಅಮ್ಮವ್ರು ಕೂಡ ಅಂದಾರ ಅನ್మాట. ಬ್ರಾಹ್ಮಣರು ಒಂದು ಸಾರಿ ಅಮ್ಮವ್ರ ದರ್ಶನ ಬಂದಾಗ ನಾವು ಅಷ್ಟು ಭಾವನದಿಂದ ಅಂದಿನಿ. కానీ ನಮ್ಗೇನು ಹಿಂದೂ ಆ ಮಾತು ಪ್ರತ್ಯೇಕವಾಗಿ ಹಿಂದೂ ದೇವಾಲಯಗಳ ಬಗ್ಗೆನೇ ಮಾತಾಡಿದ್ರಿ. ಅಂದರೆ ಜಾತ್ರೆಗಳಿಗೆ ಹೋಗುವಂಥ ಭಕ್ತರೆಲ್ಲರೂ ತಿಂದು ಕುಡ್ದೇ ಹೋಗ್ತಾರೆ ಅಂತೀರಾ? ಭಕ್ತಿ ಏನಿಲ್ಲ ಅಂತೀರಿ ಅವರಿಗೆ ಎಲ್ಲ? ಅಲ್ಲಿ ఇప్పుడు ಜಾತ್ರೆ ಹೋಗ್ರಿ, ಮನ್ಯಂಕೊಂಡ ಜಾತ್ರೆ ಹೋಗ್ರಿ, ಈಗ ಭೀಮರಾಯನ ಜಾತ್ರೆ ಹೋಗ್ರಿ, ಅಲ್ಲಿ ಕಡಿತಾರ, ಜೀವ ಹಿಂಸೆ ಮಾಡ್ತಾರ. ಅದು ತಪ್ಪನ್ನು ಹೇಳಬೇಕೆ. ಧರ್ಮ ದೇವಸ್ಥಾನ ಮೇಲೆ ಇರ್ತದ. మరి ದೇವಸ್ಥಾನ ಯಾತು ಜ್ಞಾನ ಕೊಡಲಿಕ್ಕೆ ಗದ. ಇಲ್ಲಿ ಬಂದಾಗ ಏನಂತ ಬಿಡಲಿ ಅದೇ ಹೇಳ್ತಾರೆ ಅಮ್ಮವರು. ಈಗ ಇದ್ದವ್ರು ಕೂಡ ಹಂಗೆ ಹೇಳ್ತಾರೆ. ಅದು ತಪ್ಪ ಸರಿ. ಇವಾಗ ನೀವು ಹೇಳಿದ್ದು ಸ್ವಾಮೀಜಿ ಏನಂದ್ರೆ